ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನು ಪ್ರತಿಯೊಬ್ಬರನ್ನು ಒಪ್ಪಿಸುವವರಾಗಿದ್ದೇನೆ. ಪವಿತ್ರಾತ್ಮನೇ, ನೀನು ನಮ್ಮ ಸಂಗಡವಿದ್ದು ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು. ವಾಕ್ಯವನ್ನು ಬೋಧಿಸುವ ನನಗೆ ಸಹಾಯಕನಾಗಿ ನನ್ನ ಸಂಗಡವಿದ್ದು ನಿನ್ನ ಮಕ್ಕಳೊಂದಿಗೆ ಮಾತಾಡೆಂದು ಬೇಡುತ್ತಿದ್ದೇನೆ ಸ್ವಾಮಿ. ಎಲ್ಲವೂ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನಗೆ ಸಹಾಯ ಮಾಡು. ಎಲ್ಲ ಸ್ತುತಿ ಸ್ತೋತ್ರ ಘನಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ. ಆಮೆನ್. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕುಟುಂಬದ ವಿಷಯದಲ್ಲಿ ನಾವು ನೋಡೋಣ. ಕುಟುಂಬದ ವಿಷಯದಲ್ಲಿ ದೇವರ ವಾಕ್ಯವು ನಮಗೆ ಏನು ಹೇಳ್ತಾ ಇದೆ, ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು ಇವತ್ತು ಧ್ಯಾನಿಸುವ. ಅದಕ್ಕಾಗಿ ಮೊದಲಾಗಿ ನಾವು ವಿಮೋಚನ ಕಾಂಡ 25ನೇ ಅಧ್ಯಾಯ 8ನೇ ವಾಕ್ಯ ನಾವು ನೋಡೋಣ. ವಿಮೋಚನ ಕಾಂಡ 25ನೇ ಅಧ್ಯಾಯ 8ನೇ ವಾಕ್ಯ ನಾವು ನೋಡೋಣ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಏನು ಹೇಳ್ತಾರೆ ಅಂದರೆ, ಇಸ್ರಾಯೇಲರಿಗೆ ನಾನು ಅವರ ಮಧ್ಯದಲ್ಲಿ ವಾಸಿಸಲಿಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಈಗ ನಾವು ಹೊಸ ಒಡಂಬಡಿಕೆಗೆ ಬರೋಣ. ಅದಕ್ಕಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ಅಧ್ಯಾಯ 16ನೇ ವಾಕ್ಯ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೋಡಿ, ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ನೀನಂತ ಬರೆದಿಲ್ಲ, ನೀವು ದೇವರ ಆಲಯವಾಗಿದ್ದೀರಿ. ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು, ಇವತ್ತು ನಮ್ಮ ಕುಟುಂಬದಲ್ಲಿ ದೇವರು ವಾಸ ಮಾಡಲಿಕ್ಕೆ ಇಚ್ಛೆ ಪಡುವ ದೇವರಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಬೇಕು, ಇವತ್ತು ದೇವರು ಆಲಯದಲ್ಲಿ ಅಲ್ಲ, ನಮ್ಮ ಕುಟುಂಬವೆಂಬ ನಮ್ಮಲ್ಲಿಯೇ ದೇವರು ವಾಸ ಮಾಡಲಿಕ್ಕೆ ಇಚ್ಛೆ ಪಡುವ ದೇವರಾಗಿದ್ದಾನೆ. ಇವತ್ತು ನಾವು ಪ್ರತಿಯೊಬ್ಬರು ನೋಡಬೇಕು, ನಮ್ಮ ಕುಟುಂಬಗಳಲ್ಲಿ ನಮ್ಮಲ್ಲಿ ದೇವರು ವಾಸ ಮಾಡ್ತಾನೋ, ಪವಿತ್ರಾತ್ಮನು ನಮ್ಮಲ್ಲಿದ್ದಾನೋ. ಈ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ವಿಷಯದಲ್ಲಿ ನಮ್ಮ ಕುಟುಂಬ ಜೀವಿತ ಹೇಗಿದೆ, ದೇವರ ವಾಕ್ಯದ ಆಧಾರದಲ್ಲಿ ನಾವು ಅದನ್ನು ಕಟ್ಟಿದ್ದೇವೋ, ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇನ್ನೊಂದು ವಿಷಯ ನಾವು ನೋಡಿ, ಇವತ್ತು ನಾವು ಎಲ್ಲರಿಗೆ ಸುವಾರ್ತೆ ಸಾರುವ ಹಂಗಿನಲ್ಲಿದ್ದೇವೆ. ಆದರೆ ಆ ಸುವಾರ್ತೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡಿದೆ ಅದನ್ನು ನಾವು ನೋಡಬೇಕು. ಯಾಕೆಂದರೆ ನಾವು ಯಾರಿಗಾದರೂ ಒಂದು ವಸ್ತುವನ್ನು ಕೊಡುವಾಗ ಆ ವಸ್ತು ಸರಿಯಾಗಿ ಕಾರ್ಯ ಮಾಡ್ತದೋ ಅಂತ ನಾವು ನೋಡಿಕೊಡ್ತೇವೆ. ಯಾವುದೇ ಒಂದು ಗಿಫ್ಟ್ ಯಾರಿಗೆ ಕೊಡುವಾಗ, ಒಂದು ಫ್ರಿಡ್ಜ್ ಆಗಲಿ, ಒಂದು ವಾಷಿಂಗ್ ಮಿಷಿನ್ ಆಗಲಿ, ನಾವು ಗಿಫ್ಟ್ ಆಗಿ ಕೊಡುವಾಗ ಅದು ಸರಿಯಾಗಿ ಕಾರ್ಯ ಮಾಡ್ತದನ್ನು ನೋಡಬೇಕು. ಅದು ಕಾರ್ಯ ಮಾಡದ ವಸ್ತುವನ್ನು ನಾವು ಕೊಡುವುದಿಲ್ಲ ಯಾರಿಗೆ. ಅದೇ ರೀತಿ ನಾವು ಬೇರೆಯವರಿಗೆ ಸುವಾರ್ತೆ ಸಾರುವವರು, ಇವತ್ತು ಆ ಸುವಾರ್ತೆ ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಿದೆಯಾ ಅದನ್ನು ನೋಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಸ್ಪಷ್ಟವಾಗಿ ನಾವು ಈ ವಿಷಯಗಳನ್ನು ತಿಳ್ಕೊಳ್ಬೇಕು. ಇನ್ನೊಂದು ವಿಷಯ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬೇಕು, ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇರುತ್ತಿರಲಿಲ್ಲ. ದೇವರು ಆದುಕೊಂಡ ಕೆಲವೇ ಜನರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇರುತ್ತಿತ್ತು. ಆದರೆ ಇವತ್ತು ಹೊಸ ಒಡಂಬಡಿಕೆಗೆ ನಾವು ಬಂದಾಗ ಅಪೊಸ್ತಲ ಕೃತ್ಯದ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಮ್ಮ ಪ್ರತಿಯೊಬ್ಬರ ಮೇಲೆ ದೇವರು ಆತ್ಮವನ್ನು ಸುರಿಸುವವರಾಗಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿಯೊಬ್ಬರಲ್ಲಿ ದೇವರು ವಾಸ ಮಾಡುವ ದೇವರಾಗಿದ್ದಾರೆ. ನಾವು ಇವತ್ತು ಕುಟುಂಬ ಜೀವಿತವನ್ನು ಧ್ಯಾನಿಸುವಾಗ ಮೊದಲು ಕುಟುಂಬ ಅಥವಾ ಒಂದು ಮದುವೆ ಸಂಸ್ಕಾರ ಎಲ್ಲಿ ಪ್ರಾರಂಭವಾಯಿತು? ಆದಿಯಲ್ಲಿಯೇ ದೇವರು ಈ ಮದುವೆ ಸಂಸ್ಕಾರವನ್ನು ದೇವರು ಪ್ರಾರಂಭ ಮಾಡಿದರು. ದೇವರು ಆದಾಮನನ್ನು ಸೃಷ್ಟಿ ಮಾಡಿ ಅವನಿಗೆ ಸಹಾಯಕ್ಕಿಯಾಗಿ
ಹವ್ವಳನ್ನು ದೇವರು ಸೃಷ್ಟಿ ಮಾಡಿದರು. ಇದನ್ನು ನಾವು ಆದಿಕಾಂಡದಲ್ಲೇ ನೋಡ್ತೇವೆ. ಆದ್ದರಿಂದ ಮದುವೆಯ ಸಂಸ್ಕಾರ ಅಥವಾ ಕುಟುಂಬದ ಮೊದಲ ಹೆಜ್ಜೆ ಮದುವೆ, ಇದು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯ ಹಾಗೂ ಪರಿಶುದ್ಧವಾದದ್ದಾಗಿದೆ. ನಾವು ದೇವರ ಸೃಷ್ಟಿಯ ವಿಷಯದಲ್ಲಿ ನೋಡುವಾಗ ನೋಡಿ, ನೀವು ದೇವರು ಎಲ್ಲ ದಿವಸ ಸೃಷ್ಟಿ ಮಾಡಿ, ದೇವರು 5 ದಿವಸ ಸೃಷ್ಟಿ ಮಾಡಿ ಆದ ಮೇಲೆ ದೇವರು ಪ್ರತಿದಿನವೂ ಇದು ಒಳ್ಳೆಯದಾಯಿತು, ಇದು ಒಳ್ಳೆಯದಾಯಿತು ಅಂತ ಹೇಳಿದರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆದಿಕಾಂಡದಲ್ಲಿ. ಆದರೆ ದೇವರು 6ನೇ ದಿವಸದಲ್ಲಿ ಅಲ್ಲಿ ಆದಾಮನನ್ನು ಸೃಷ್ಟಿ ಮಾಡಿ ದೇವರು ಹೇಳ್ತಾರೆ ಇದು ಒಳ್ಳೆಯದಲ್ಲ ಅಂತ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ಬೇಕಾದರೆ ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ ನೋಡಿ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ನೋಡಿ, ಆದಾಮನನ್ನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತ ದೇವರೇ ಹೇಳಿದ ಮಾತು ನಾವು ನೋಡ್ತಾ ಇದ್ದೇವೆ. ನೋಡಿ, ಮುಂದಕ್ಕೆ ದೇವರು ಆದಾಮನನ್ನು ಸೃಷ್ಟಿ ಮಾಡಿ ಅವನಿಗೆ ಸಹಾಯಕ್ಕೆ ಆಗಿ ಹವ್ವಳನ್ನು ಸೃಷ್ಟಿ ಮಾಡಿದ ಮೇಲೆ ದೇವರು ಹೇಳ್ತಾರೆ ಇದು ಬಹಳ ಒಳ್ಳೆಯದಾಯಿತು. ನೋಡಿ, ಅದು 6ನೇ ದಿವಸದ ಸೃಷ್ಟಿ ಆದ ಮೇಲೆ ಅಲ್ಲಿ ದೇವರು ಈ ವಿಷಯದಲ್ಲಿ ದೇವರು ಬಹಳ ಒಳ್ಳೆಯದಾಯ್ತು ಅಂತ ಹೇಳ್ತಾರೆ. ಅದಕ್ಕಾಗಿ ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ ಮೊದಲು ನೋಡಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನಂತ ದೇವರ ವಾಕ್ಯ ಅಲ್ಲಿ ತರ್ತೇವೆ ನೋಡಿ. ಅಲ್ಲಿ ಮುಂದುವರೆದು ಬಂದು ಅದೇ ಅಧ್ಯಾಯದಲ್ಲಿ 31ನೇ ವಾಕ್ಯ ನೋಡಿ. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ದೇವರು ಆದಾಮನನ್ನು ಹವ್ವನನ್ನು ಗಂಡು ಹೆಣ್ಣು ಸೃಷ್ಟಿ ಮಾಡಿದ ಮೇಲೆ ಅದು ಬಹು ಒಳ್ಳೆಯದಾಗಿತ್ತು, ಬಹು ಒಳ್ಳೆಯದಾಗಿತ್ತು ಅಂತ ದೇವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಮದುವೆ ಹಾಗೂ ಕುಟುಂಬ ಜೀವಿತ ದೇವರ ದೃಷ್ಟಿಯಲ್ಲಿ ಅದು ಬಹು ಒಳ್ಳೆಯದಾಗಿದೆ. ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತದಲ್ಲಿ ಹೇಗಿದೆ ಅಂತ. ನನ್ನ ಮದುವೆಯ ಕುಟುಂಬ ಜೀವಿತ ಬಹಳ ಒಳ್ಳೆಯದಾಗಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಕೊಡುವವನಾಗಿದ್ದೇನೆ. ಇವತ್ತು ನೋಡಿ, ನಮ್ಮ ಲೋಕದಲ್ಲಿ ಲೋಕ ರೀತಿಯಾಗಿ ನೋಡಿ ನೀವು ಮದುವೆ ಜೀವಿತವು ಹೇಗಿದೆ ಅಂತ. ಇವತ್ತು ಅಭಿವೃದ್ಧಿ ಹೊಂದಿದ ಅಮೆರಿಕ ಅಂತ ದೇಶಗಳಲ್ಲಿ ಜನರಿಗೆ ಮದುವೆ ಆಗಲಿಕ್ಕೆ ಬೇಡ. ಯಾಕೆಂದರೆ ಮದುವೆ ಆಗಿ ಆ ಕುಟುಂಬದ ತಲೆನೋವು, ಆ ಸಮಸ್ಯೆಗಳು ಬೇಡ ಅಂತ ಜನರು ಯೋಚಿಸ್ತಾ ಇದ್ದಾರೆ. ಮಕ್ಕಳು ಬೇಡ, ಮಕ್ಕಳ ಜವಾಬ್ದಾರಿ ಬೇಡ. ಇವತ್ತು ಅದು ದೇವರ ಇಚ್ಛೆ ಅಲ್ಲ. ದೇವರು ಮದುವೆ ಹಾಗೂ ಕುಟುಂಬದ ವ್ಯವಸ್ಥೆಯನ್ನು ಬಹಳ ಒಳ್ಳೆಯದು ಅಂತ ದೇವರು ಅದನ್ನು ನಿರ್ಮಿಸಿದ್ದಾರೆ. ಆದರೆ ಇವತ್ತು ನಮ್ಮಲ್ಲಿ ಅನೇಕ ಚಿಂತನೆಗಳು ಹೇಗಿದೆ ಅಂದರೆ, ನಮ್ಮ ಮದುವೆ ಜೀವಿತ, ನಮ್ಮ ಕುಟುಂಬ ಜೀವಿತ ನಡೆಸಲು ಬಹಳ ಕಷ್ಟ, ಅಸಾಧ್ಯ ಅಂತ ಒಂದು ಚಿಂತನೆ ಮನುಷ್ಯರಲ್ಲಿ ಮೂಡಿ ಬರುತ್ತದೆ. ಇದು ಬಹಳ ತಪ್ಪು ಚಿಂತನೆಯಾಗಿದೆ. ಯಾಕೆಂದರೆ ನಾವು ಯೇಸು ನೋಡಿ ನಮ್ಗೆ ಎಂಥ ಅದ್ಭುತಗಳನ್ನು ಮಾಡಿದ್ದಾರೆ. ಪ್ರತಿಯೊಂದರಲ್ಲಿ ಅಲ್ಲಿ ನಂಬಿಕೆ ಬಹಳ ಮುಖ್ಯವಾದ ಸ್ಥಾನವನ್ನು ಇಟ್ಟುಕೊಂಡಿದೆ. ಅದಕ್ಕಾಗಿ ನಾವು ಒಂದು ವಾಕ್ಯ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23 ಮತ್ತು 24 ವಾಕ್ಯ ನೋಡಿ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಇದ್ದರೆ ಎಲ್ಲವೂ ಆಗುತ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ನೋಡಿ, ಆ ತಂದೆಯ ಮಗನು ಅಲ್ಲಿ ಹೇಳ್ತಾನೆ, ನನಗೆ ನಂಬಿಕೆ ಕಡಿಮೆ ಇದ್ದರೆ ನನಗೆ ಕೊಡು. ಇವತ್ತು ನಾವು ನಂಬಿಕೆ ಕಡಿಮೆ ಇದ್ದರೂ ಪರವಾಗಿಲ್ಲ, ನಾವು ದೇವರಿಂದ ಮೊರೆ ಇಟ್ಟಾಗ ನಮ್ಮ ಕುಟುಂಬದ ಜೀವಿತ ಬಹಳ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ನಾವು ನಂಬಬೇಕು. ಮೊದಲು ದೇವರು ನಮ್ಮ ಕುಟುಂಬ ಜೀವಿತವನ್ನು ಬಹಳ ಒಳ್ಳೆಯದಾಗಿ ನಡೆಸ್ತಾರೆ ಎಂಬ ಆ ನಂಬಿಕೆ ಬೇಕು.
ನೋಡಿ ಯೇಸುವಿನ ಪ್ರತಿಯೊಂದು ಮಹತ್ ಕಾರ್ಯಗಳು ನೋಡಿ, ಅದ್ಭುತ ಯೇಸುಗಳು ಯೇಸು ಈ ಲೋಕದಲ್ಲಿದ್ದಾಗ ಮಾಡಿದ್ದನ್ನು ನೋಡಿ. ಆ ಬಿರುಗಾಳಿ ಬಂದಾಗ ಆತನು ನಿಲ್ಲಿಸಿದನು. ನಮ್ಮ ಕುಟುಂಬ ಜೀವಿತದಲ್ಲಿ ಇವತ್ತು ಸೈತಾನ್ ತರುವ ಬಿರುಗಾಳಿಯನ್ನು ನಿಲ್ಲಿಸಲಿಕ್ಕೆ ಆತನಿಗೆ ಸಾಧ್ಯವಿಲ್ಲವೋ? ಆ ಕಾನಾ ಊರಿನಲ್ಲಿ ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ಕಡಿಮೆ ಇದ್ದಾಗ ಆತನು ಅದ್ಭುತ ಮಾಡಿ ದ್ರಾಕ್ಷಾರಸವನ್ನು ಕೊಟ್ಟನು. ಇವತ್ತು ನಮ್ಮ ಅಗತ್ಯತೆಯನ್ನು ಆತನು ಒದಗಿಸಲಿಕ್ಕೆ ಅವನಿಗೆ ಸಾಧ್ಯವಿಲ್ಲವ? ಎಲ್ಲ ಸಾಧ್ಯ. ಆದರೆ ನಾವು ನಮ್ಮ ನಂಬಿಕೆಯನ್ನು ಯೇಸುವಿನ ಮೇಲೆ ಇಟ್ಟು ನಾವು ನಮ್ಮ ಕುಟುಂಬ ಜೀವಿತವನ್ನು ಕಟ್ಟುವುದು ಹಾಗೂ ಕುಟುಂಬ ಜೀವಿತದಲ್ಲಿ ನಡೆಯುವುದು ಬಹಳ ಅಗತ್ಯವಾಗಿದೆ. ನಾವು ಮುಂದುವರಿದು ನೋಡೋಣ. ದೇವರು ಆದಾಮನನ್ನು ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದ ಮೇಲೆ ಅವರನ್ನು ಎಲ್ಲಿ ಇಟ್ಟರು? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಇದನ್ನು. ಅವರನ್ನು ಏದೇಮ್ ತೋಟದಲ್ಲಿ ಇಟ್ಟನಂತ ನಾವು ನೋಡ್ತೇವೆ. ಆ ತೋಟ ನೋಡಿ ಎಷ್ಟು ಒಳ್ಳೆಯದಾಗಿತ್ತು. ಅಲ್ಲಿ ಒಳ್ಳೆಯ ಫಲ ಕೊಡುವ ಮರಗಳಲ್ಲಿದ್ದವು, ಎಲ್ಲ ಒಳ್ಳೆಯದಾಗಿತ್ತು ಅಲ್ಲಿ. ಅದೇ ರೀತಿಯಾಗಿ ಇವತ್ತು ಕೂಡ ದೇವರು ಮದುವೆ ಮಾಡಿದ ಆ ದಂಪತಿಗಳನ್ನು ಕುಟುಂಬವೆಂಬ ಏದೇಮ್ ತೋಟದಲ್ಲಿ ಇಡಲು ದೇವರು ಬಯಸುತ್ತಾನೆ. ಅದು ದೇವರ ಯೋಜನೆ ಆಗಿದೆ. ಅವರ ಕುಟುಂಬ ಜೀವಿತ ಒಂದು ಏದೇಮ್ ತೋಟವಾಗಬೇಕಂತೂ ದೇವರ ಇಚ್ಛೆ ಆಗಿದೆ. ಒಳ್ಳೆಯ ಫಲ ಕೊಡುವವರಾಗಬೇಕು, ಪ್ರತಿಯೊಬ್ಬರು ಫಲ ಕೊಡುವವರಾಗಬೇಕಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಫಲ ಕೊಡದ ಪ್ರತಿಯೊಂದು ಮರವು ಕಡಿಯಲ್ಪಡುವುದಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ಒಳ್ಳೆಯ ಫಲ ಕೊಡುವುದು ಬಹಳ ಅಗತ್ಯವಾಗಿದೆ. ಇನ್ನೊಂದು ನಾವು ನೋಡಿ, ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಅವರವರ ಒಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಬಹುದು. ನೀವು ವಿವರವಾಗಿ ನೋಡಿ, ಅದು ಓದಿ, ಪ್ರತಿಯೊಂದು ಜವಾಬ್ದಾರಿ ಏನಿದೆ ಅಂತ ಹೇಳಿ. ಈಗ ನಾವು ನೋಡಿ, ಮೊದಲು ಪಾಪ ಉಂಟಾದಾಗ ಅಲ್ಲಿ ಏನು ವಿಷಯ ನಡೆಯುತ್ತಂತ ನೋಡಿ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ಅಲ್ಲಿ ಆದಿಕಾಂಡ 3ನೇ ಅಧ್ಯಾಯ 6ನೇ ವಾಕ್ಯ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ನೋಡಿ, ಇಲ್ಲಿ ಹವ್ವಳು ಆ ಹಣ್ಣನ್ನು ತಿನ್ನುವುದಕ್ಕಿಂತ ಅಥವಾ ಸರ್ಪವು ಹವ್ವಳೊಂದಿಗೆ ಮಾತಾಡುವಾಗ ಆದಾಮನು ದೂರ ಇರಲಿಲ್ಲ, ಸಂಗಡವೇ ಇದ್ದನಂತ ದೇವರ ವಾಕ್ಯ ಅಲ್ಲಿ ಹೇಳ್ತದೆ. ಒಂದು ವೇಳೆ ಆದಾಮನು ತನ್ನ ಜವಾಬ್ದಾರಿಯಿಂದ ಹವ್ವಳಿಗೆ, ನಿನಗೆ ಸರ್ಪದೊಂದಿಗೆ ಏನು ಕೆಲಸ ಇದೆ ಅಂತ ಹೇಳಿ ಅವಳನ್ನು ಆ ಸಂಭಾಷಣೆಯಿಂದ ತಪ್ಪಿಸಿದ್ದರೆ ಇವತ್ತು ಲೋಕಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಬೇರೆನೇ ಆಗ್ತಿತ್ತು. ನೋಡಿ, ಅಲ್ಲಿ ಆದಾಮನು ತನ್ನ ಜವಾಬ್ದಾರಿಯನ್ನು ಮಾಡಲಿಲ್ಲ, ತನ್ನ ಯಜಮಾನನ ಜವಾಬ್ದಾರಿ ಅವನು ಮಾಡಲಿಲ್ಲ ಸರಿಯಾಗಿ. ಇನ್ನೊಂದು ವಾಕ್ಯ ನೋಡಿ, ನಾವು ಇವತ್ತು ಒಳ್ಳೆಯ ಭಕ್ತಿವಂತ ಮನುಷ್ಯನಂದ್ರೆ ಯೋಬನ ಉದಾಹರಣೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೋಬನ ಪುಸ್ತಕದಲ್ಲಿ 2ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ನಾವು ನೋಡೋಣ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು, ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ನೋಡಿಲ್ಲಿ ಯೋಬನಿಗೆ ಕಷ್ಟ ಬಂದಾಗ ಅಲ್ಲಿ ಆತನ ಹೆಂಡತಿ ಏನು ಹೇಳ್ತಾಳೆ? ಮೂರ್ಖನಾಗೆ ನಡ್ಕೊಳ್ಬೇಡ, ನೀನು ದೇವರನ್ನು ಶಪಿಸಿ ಸಾಯಿ ಅಂತ ಹೇಳ್ತಾಳೆ. ಅಂದ್ರೆ ದೇವರನ್ನು ಶಪಿಸಿ ನೀನು ಆತ್ಮಹತ್ಯೆ ಮಾಡಿಕೋ ಅಂತ ಹೇಳ್ತಾಳೆ. ಆವಾಗ ಯೋಬನು ಅವಳ ಮಾತನ್ನು ಕೇಳಲಿಲ್ಲ. ಅಲ್ಲಿ ಅವಳಿಗೆ ಮೂರ್ಖಳಾಗಿ ಮಾತಾಡಬೇಡ ಅಂತ ಅವಳಿಗೇನು ಸಲಹೆ ಕೊಟ್ಟಳು. ಅದಕ್ಕಾಗಿ ಯೋಬನ ಜೀವಿತವು ಅಷ್ಟು ಒಳ್ಳೆಯದಾಯಿತು. ಅವನಿಗೆ ಆಶೀರ್ವಾದ ಹೆಚ್ಚು. ಆತನ ಜವಾಬ್ದಾರಿಯನ್ನು ಆತನು ಸ್ಪಷ್ಟವಾಗಿ ನಿಭಾಯಿಸಿದ.
ನಾವು ಪ್ರತಿಯೊಬ್ಬರು ಇವತ್ತು ಕುಟುಂಬದ ಜೀವಿತದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದು ಬಹಳ ಅಗತ್ಯವಾಗಿದೆ. ಗಂಡಸರ ಜವಾಬ್ದಾರಿಯನ್ನು, ಹೆಂಗಸರ ಜವಾಬ್ದಾರಿಯನ್ನು, ಎಲ್ಲ ವಿಷಯಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಪ್ರತಿಯೊಂದು ಸಲಹೆ ಸೂಚನೆಗಳನ್ನು ನಾವು ತಕ್ಕೊಂಡು ಒಬ್ಬೊಬ್ಬರ ಸರಿಯಾದ ನಿರ್ಧಾರದಲ್ಲಿ ನಡೆದಾಗ ನಮ್ಮ ಕುಟುಂಬ ಜೀವಿತವು ಒಳ್ಳೆಯದಾಗ್ತದೆ. ನೋಡಿ, ಇವತ್ತು ನಮ್ಮ ಕುಟುಂಬ ಜೀವಿತ ಒಳ್ಳೆಯದಾಗಬೇಕಾದ್ರೆ ನಾವು ಏನು ಮಾಡಬೇಕು? ಇನ್ನೊಂದು ವಾಕ್ಯ ನಾವು ನೋಡಿ, ಯೆಶಾಯನ ಪ್ರವಾದನೆ 58ನೇ ಅಧ್ಯಾಯ 11ನೇ ವಾಕ್ಯ ನಾವು ಓದುವ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ನೋಡಿ, ನೀರಿನ ಬುಗ್ಗೆಗೆ ಸಮಾನವಾದ ತೋಟವಾಗುವಿರಿ ಅಂತ ಇದೆ ದೇವರ ವಾಕ್ಯ. ನೋಡಿ, ಅಲ್ಲೇ ಮುಂದುವರಿದು 9ನೇ ವಾಕ್ಯ ನೋಡಿ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು, ಬೆರಳ ಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೆಟ್ಟ ನುಡಿಗಳನ್ನು ತೊಲಗಿಸಿ ಕೈ ಸನ್ನೆ, ಬೆರಳು ಸನ್ನೆಯನ್ನು, ಅಂದರೆ ಇನ್ನೊಬ್ಬರ ಮೇಲೆ ಅಪಾದನೆ ಹೊರುವುದನ್ನು ನೀವು ತೆಗೆದು ಆಗ ನಿಮ್ಮ ಜೀವಿತ ನೀರಿನ ಬುಗ್ಗೆಗಳಾದ ತೋಟವಾಗ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಮ್ಮ ಕುಟುಂಬ ಜೀವಿತದಲ್ಲಿ ಒಬ್ಬ ಸದಸ್ಯನು ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸಿ ಬೆರಳು ತೋರಿಸುವ ಕೆಲಸ ಮಾಡ್ತೇವ ನಾವು, ಆವಾಗ ನಮ್ಮ ಕುಟುಂಬ ಜೀವಿತ ತೋಟವಾಗಲಿಕ್ಕೆ ಸಾಧ್ಯವಿಲ್ಲ. ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸ್ತೇವ ನಾವು, ಆಗ ನಮ್ಮ ಕುಟುಂಬ ಜೀವಿತ ಒಂದು ಸುಂದರ ತೋಟವಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ನುಡಿಗಳನ್ನು ತೊಲಗಿಸಿ ಗಂಡನಿಗೆ ಹೆಂಡತಿ ಬೈಯುವುದು, ಹೆಂಡತಿಗೆ ಗಂಡನು ಬೈಯುವುದು, ಬೈದಾಟ ನಮ್ಮ ಕುಟುಂಬಗಳಲ್ಲಿದ್ದರೆ ಹೇಗೆ ನಮ್ಮ ಕುಟುಂಬ ಇವತ್ತು ಒಳ್ಳೆಯ ತೋಟವಾಗಲಿಕ್ಕೆ ಸಾಧ್ಯವಿದೆ? ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಬೆರಳು ತೋರಿಸುವುದು ಅಂದರೆ ತನ್ನ ಜವಾಬ್ದಾರಿಯನ್ನು ಬಿಟ್ಟು ಅಪಾದನೆಯನ್ನು ಇನ್ನೊಬ್ಬ ಸದಸ್ಯನ ಮೇಲೆ ಹಾಕುವುದು, ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಂಥ ದುಷ್ಟತನ, ಕೆಟ್ಟ ಅಭ್ಯಾಸ ನಾವು ಬಿಟ್ಟು ಬಿಡಬೇಕು. ಇನ್ನೊಂದು ನಾವು ಸ್ಪಷ್ಟವಾಗಿ ಇವತ್ತು ಜ್ಞಾನೋಕ್ತಿಯಲ್ಲಿ ನಾವು ನೋಡೋಣ. ಇವತ್ತು ನಮ್ಮ ಕುಟುಂಬ ಜೀವಿತ ಕಟ್ಟಬೇಕಾದರೆ ಅದರಲ್ಲಿ ಶ್ರಮ ಇದೆ. ನಾವು ಶ್ರಮ ಪಡಬೇಕು, ಪ್ರತಿಯೊಬ್ಬರು ಶ್ರಮ ಪಡಬೇಕಾಗಿದೆ. ನಾವು ಜ್ಞಾನೋಕ್ತಿ 24ನೇ ಅಧ್ಯಾಯ 30ನೇ ವಾಕ್ಯ ನಾವು ನೋಡೋಣ. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಸೋಮಾರಿಯ ಹಾಗೂ ಬುದ್ಧಿಹೀನನ ತೋಟದ ಮೇಲೆ ಹಾದು ಹೋದೆನು. ಮುಂದೆ ಓದುವ ನಾವು. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಳೆಗಳು ಅದನ್ನು ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು, ದೃಷ್ಟಿಸಿ ಶಿಕ್ಷಿತನಾದೆನು. ನೋಡಿ, ಒಂದು ತೋಟವನ್ನು ನೋಡಿದಾಗ ಆ ಮುಳ್ಳು ಗಿಡಗಳು ಬೆಳೆದಿದ್ದವು. ಯಾರ ತೋಟ ಅದು? ಸೋಮಾರಿಯ ತೋಟ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ಇವತ್ತು ನಮ್ಮ ಕುಟುಂಬ ಜೀವಿತ ಒಂದು ತೋಟವಾಗಬೇಕಾದ್ರೆ ಪ್ರತಿಯೊಬ್ಬರು ನಾವು ಶ್ರಮ ಪಡುವ ಅಗತ್ಯ ಇದೆ. ಒಬ್ಬರೊಬ್ಬರಲ್ಲ, ಎಲ್ಲರೂ ಸೇರಿ ಶ್ರಮಪಟ್ಟು ಒಂದು ಕುಟುಂಬವನ್ನು ಕಟ್ಟಬೇಕಾಗಿದೆ. ಸೋಮಾರಿಗಳಾದರೆ ನಾವು ಕುಟುಂಬವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಾವುದೇ ಒಂದು ಒಳ್ಳೆಯ ಫಲ ಕೊಡುವ ತೋಟವನ್ನು ಯಾರಾದರೂ ನೋಡಿದರೆ ಮೊದಲು ಏನು ಆಲೋಚನೆ ಬರುತ್ತದೆ? ಇದರ ಮಾಲೀಕನು ಬಹಳ ಶ್ರಮಪಟ್ಟು ಈ ತೋಟವನ್ನು ಬೆಳೆಸಿದ್ದಾನಂತ ನಾವು ಹೇಳ್ತೇವೆ. ಅದೇ ರೀತಿ ಮುಳ್ಳು ಗಿಡಗಳು ಬೆಳೆದ ಒಂದು ತೋಟವನ್ನು ನೋಡಿದರೆ ನಾವೇನು ಹೇಳ್ತೇವೆ? ಇದು ಸೋಮಾರಿಯ ತೋಟ, ಈ ತೋಟದ ಯಜಮಾನನು ಸೋಮಾರಿಯಾಗಿದ್ದಾನಂತ ನಾವು ಹೇಳ್ತೇವೆ. ಅದೇ ರೀತಿಯಾಗಿ ನಾವು ಶ್ರಮ ಪಡುವುದು, ನಮ್ಮ ಕುಟುಂಬ ಜೀವಿತವನ್ನು ತೋಟವನ್ನಾಗಿ ಮಾಡಬೇಕಾದ್ರೆ ಅದನ್ನು ಶ್ರಮ ಪಡುವುದು ಬಹಳ ಅಗತ್ಯವಾಗಿದೆ. ನಾನು ನನ್ನ ಜೀವಿತದ ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತೇನೆ. ನನ್ನ ತಾಯಿ ಎಷ್ಟು ಶ್ರಮಪಟ್ಟು ನಮ್ಮ ಕುಟುಂಬವನ್ನು ಕಟ್ಟಿದ್ದಾರೆ. ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ,
ನಿಮಗೆ ಹೇಳಿದರೂ ಕೂಡ ನೀವು ನಂಬಲಿಕ್ಕಿಲ್ಲ, ಆ ರೀತಿಯಾಗಿ ಶ್ರಮಪಟ್ಟು ಕಟ್ಟಿದ್ದಾರೆ. ನನ್ನ ತಂದೆ ಕುಡಿಯುತ್ತಿದ್ದರು, ಆದರೆ ನನ್ನ ತಾಯಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ತಕ್ಕೊಂಡು ಶ್ರಮ ಪಟ್ಟಿದ್ದಾಳೆ. ನಿಮಗೆ ಹೇಳಿದರೆ ನೀವು ಬಹಳ ಬಹಳ ನೋವಾಗುವ ಸಂಗತಿಯಲ್ಲಿದೆ. ನನ್ನ 2ನೇ ತಂಗಿಯನ್ನು ಹೆತ್ತು 3ನೇ ದಿವಸ ಭತ್ತದ ಗದ್ದೆಗೆ ನಾಟಿ ಮಾಡಲಿಕ್ಕೆ ಹೋದರು. ನನಗೆ ಕೇಳುವಾಗ ಅಂತ ಅಷ್ಟು ಶ್ರಮಪಟ್ಟು ನಮ್ಮ ಕುಟುಂಬವನ್ನು ಕಟ್ಟಿದ್ದಾರೆ. ಅದೇ ರೀತಿಯಾಗಿ ನನ್ನ ಹೆಂಡತಿ ಕೂಡ ಇವತ್ತು ನಮ್ಮ ಕುಟುಂಬ ಇಷ್ಟು ಒಳ್ಳೆಯದಾಗಬೇಕಾದ್ರೆ ಆಕೆ ಕೂಡ ಶ್ರಮಪಟ್ಟು ಇವತ್ತು ನಮ್ಮ ಕುಟುಂಬವನ್ನು ಕಟ್ಟಿದ್ದಾಳೆ. ನಮಗೆ ಹಣದ ಸಮಸ್ಯೆ ಇರುವಾಗ ಕಷ್ಟಪಟ್ಟು ದುಡಿದು ನನಗೆ ಸಹಾಯ ಮಾಡಿ ನಮ್ಮ ಕುಟುಂಬವನ್ನು ಕಟ್ಟಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಶ್ರಮ ಪಡುವುದು ಬಹಳ ಅಗತ್ಯ. ಸೋಮಾರಿಗಳು ಕುಟುಂಬವನ್ನು ತೋಟದ ಹಾಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹಾಗೆ ಹೇಳ್ತಾ ಇದೆ. ನೋಡಿ, ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. ಪ್ರಸಂಗಿಯಲ್ಲಿ 4ನೇ ಅಧ್ಯಾಯ 9ನೇ ವಾಕ್ಯ ನೋಡಿ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ನೋಡಿ, ಮದುವೆ ಜೀವಿತದಲ್ಲಿ ಏನ್ ಹೇಳ್ತದೆ? ಒಬ್ಬರಿಗಿಂತ ಇಬ್ಬರು ಲೇಸು. ಅದಕ್ಕಾಗಿ ದೇವರು ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಒಂದು ಕುಟುಂಬವನ್ನು ಕಟ್ಟಿದ್ದಾರೆ. ಯಾಕೆಂದರೆ ಅವರ ಪ್ರಯಾಸವು ಫಲ ಕೊಡುವುದು. ಇಬ್ಬರು ಕಷ್ಟಪಟ್ಟು ಯಾವುದೇ ಒಂದು ಕಾರ್ಯಗಳನ್ನು ಸೇರಿ ಮಾಡಿದರೆ ಆ ಕಾರ್ಯವು ಸಫಲವಾಗ್ತದೆ. ಅದಕ್ಕಾಗಿ ದೇವರು ಗಂಡ ಹೆಂಡರನ್ನು ಒಟ್ಟಿಗೆ ಸೇರಿಸಿ ಕುಟುಂಬದ ವ್ಯವಸ್ಥೆಯನ್ನು ನಿರ್ಮಿಸಿದ್ದಾರೆ. ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಇನ್ನೊಂದು ನೋಡಿ, ಅದೇ ಪ್ರಸಂಗಿಯಲ್ಲಿ 4ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ನೋಡಿ, ಇಲ್ಲಿ ಇಬ್ಬರು ಇದ್ದಾಗ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ಒಂದು ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡಿರು ಒಂದು ವೇಳೆ ಗಂಡನು ಬಿದ್ದಾಗ ಹೆಂಡತಿ ಆತನನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೆಂಡತಿ ಬಿದ್ದಾಗ ಗಂಡನು ಆತನಿಗೆ ಎಬ್ಬಿಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದುವರಿದ ಅದೇ ವಾಕ್ಯ 11ನೇ ವಾಕ್ಯ ಓದಿ. ಪ್ರಸಂಗಿ 12ನೇ ವಾಕ್ಯ ಓದಿ. ಒಬ್ಬೊಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು, 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ನೋಡಿ, ಒಬ್ಬಂಟಿಗನ ಮೇಲೆ ಜಯಿಸಲಿಕ್ಕೆ ಇಬ್ಬರು ಸೇರಿದಾಗ ಅದು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. 3 ಹುರಿ, ಅದರ ವಿಷಯದಲ್ಲಿ ಮತ್ತೆ ನೋಡೋಣ ನಾವು. ಅಲ್ಲಿ ಇಬ್ಬರು, ಅದಕ್ಕಾಗಿ ದೇವರು ಕುಟುಂಬ ಜೀವಿತದಲ್ಲಿ ಇಬ್ಬರನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಇಬ್ಬರು ಸೇರಿದಾಗ ಅವರ ಶ್ರಮಕ್ಕೆ ಫಲ ಸಿಗುತ್ತದೆ. ಅದೇ ರೀತಿಯಾಗಿ ಒಬ್ಬನು ಬಿದ್ದರೆ ಇನ್ನೊಬ್ಬನು ಏಳಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಅನೇಕ ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ನಮ್ಮಲ್ಲಿ ಕೆಲವರು ಗಂಡಂದಿರು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವುದಿಲ್ಲ, ಬೇಜವಾಬ್ದಾರಿಯಿಂದ ನಡೆಸಿಕೊಳ್ತಾರೆ. ಆದರೆ ಆ ಹೆಂಗಸು ಆ ಜವಾಬ್ದಾರಿಯನ್ನು ತಕ್ಕೊಂಡು ಆ ಕುಟುಂಬಗಳನ್ನು ಕಟ್ಟಿದ್ದು ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿವೆ. ಅದು ದೇವರ ಆಲೋಚನೆ. ಅದು ಬಿಟ್ಟು ಗಂಡನು ಸರಿ ಇಲ್ಲ ಅಂತ ಗಂಡನಿಗೆ ಬೆರಳು ತೋರಿಸು, ಅಥವಾ ಹೆಂಡತಿ ಸರಿ ಇಲ್ಲ ಅಂತ ಹೆಂಡತಿಯ ಮೇಲೆ ಬೆರಳು ತೋರಿಸಿದರೆ ಆ ಕುಟುಂಬ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಕುಟುಂಬವನ್ನು ತೋಟದವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದು ಬಹಳ ಅಗತ್ಯವಾಗಿದೆ. ನಾವು ಕೊನೆಯದಾಗಿ ನಾವು ನೋಡೋಣ, ಇಲ್ಲಿ ಹೆಂಡತಿಯ ಜವಾಬ್ದಾರಿ, ಗಂಡನ ಜವಾಬ್ದಾರಿ ಏನಂತ ಹೇಳಿ ನಾವು ಅದನ್ನು ಎಫೆಸದವರ ಬರೆದ ಪತ್ರಿಕೆಯಲ್ಲಿ ನಾವು ನೋಡೋಣ. ಅದು ಇವತ್ತು ನಾವು ಅದರಲ್ಲಿ ಬಹಳ ಹೆಚ್ಚು ಹೊತ್ತು ಅದರಲ್ಲಿ ಧ್ಯಾನಿಸುವುದಿಲ್ಲ. ನಿಮಗೆ ವಾಕ್ಯದಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ತಿಳಿದಿದೆ. ಅಲ್ಲಿ ಬರೆಯಲ್ಪಟ್ಟಿದೆ, ಹೆಂಡತಿ ಗಂಡನಿಗೆ ಅಧೀನಳಾಗಬೇಕಂತವು, ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕಂತವು. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿದೆ. ಯಾವತ್ತು ಗಂಡಂದಿರು ಯೋಚಿಸುವುದಲ್ಲ, ಹೆಂಡತಿ ನನ್ನ ಗುಲಾಮಳಂತ, ನನಗೆ ಸರಿ ಸಮಾನವಾದ ಸ್ಥಾನದಲ್ಲಿ ದೇವರು ಅವಳನ್ನು ಇಟ್ಟಿದ್ದಾಳೆ ಅಂತ ಯೋಚಿಸಬೇಕು. ಅದೇ ರೀತಿಯಾಗಿ ಹೆಂಡತಿ ಯಾವಾಗಲೂ ಗಂಡನಿಗೆ ವಿಧೇಯಳಾಗಿ ನಡೆಯುವುದು ಬಹಳ ಅಗತ್ಯವಾಗಿದೆ. ಗಂಡನು ತನ್ನ ಹೆಂಡತಿಯನ್ನು ಪ್ರೀತಿಸುವುದು, ಅದಕ್ಕೆ ಅಲ್ಲಿ ಪೌಲನು ಎಂಥ ಉದಾಹರಣೆ ಕೊಡ್ತಾನೆ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ, ಅಂದರೆ ಸಭೆಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆ ಒಂದು ಹಂತದಲ್ಲಿ, ದರ್ಜೆಯಲ್ಲಿ ಗಂಡನು ಹೆಂಡತಿಯನ್ನು ಪ್ರೀತಿಸುವ ಹಂಗಿನಲ್ಲಿದ್ದಾನೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು.
ಅದು ಬಿಟ್ಟು ಗುಲಾಮರಾಗಿ ಹೆಂಡತಿಯರನ್ನು ನಡೆಸಿಕೊಳ್ಳುವುದಲ್ಲ. ಎರಡನೇದು ಮಕ್ಕಳ ಜವಾಬ್ದಾರಿ. ಅದಕ್ಕಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1-4 ತನಕ ನಾವು ನೋಡೋಣ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ನೋಡಿ, ದೇವರ ವಾಕ್ಯ ಮಕ್ಕಳ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಮಕ್ಕಳಿಗೆ ಮೊದಲು ದೇವರ ವಾಕ್ಯ ಹೇಳೋದು ಏನು, ದೇವರು ಏನು ಹೇಳ್ತಾ ಇದ್ದಾರೆ? ತಂದೆ ತಾಯಿಗಳ ಮಾತನ್ನು ಕೇಳಿರಿ. ಇದೊಂದು ವಾಗ್ದಾನ ಭರಿತವಾದ ಆಜ್ಞೆ ಆಗಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಆಜ್ಞೆಗಳು 10 ಆಜ್ಞೆಗಳು ಇಸ್ರೇಲರಿಗೆ ಕೊಡುವಾಗ ಒಂದು ಆಜ್ಞೆಯ ವಿಷಯದಲ್ಲಿ ದೇವರ ಆಶೀರ್ವಾದವನ್ನು ಹೇಳ್ತಾರೆ. ಅದೇ ಇದು ಆಜ್ಞೆ, ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ನೀವು ಭೂಮಿಯ ಮೇಲೆ ಬಹುಕಾಲ ಬಾಳುವಿರಂತ. ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳು ಇವತ್ತು ತಂದೆ ತಾಯಿಗಳಿಗೆ ವಿಧೇಯರಾಗುವುದು ಬಹಳ ಅಗತ್ಯ. ಅದೇ ರೀತಿ ತಂದೆಗಳೇ ನಿಮ್ಮ ಮಕ್ಕಳನ್ನು ಸರಿಯಾಗಿ ಅಲ್ಲಿ ಬೆಳೆಸುವ ಅಗತ್ಯ ಇದೆ. ಅಂದರೆ ಬಾಲೋಪದೇಶ, ಅಂದರೆ ಸಣ್ಣವರಿರುವಾಗ ಅವರಿಗೆ ಸಣ್ಣವಿರುವಾಗ ಅವರನ್ನು ಯಾವ ರೀತಿಯಾಗಿ ಬೆಳೆಸಬೇಕು. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಮಗನನ್ನು ಶಿಕ್ಷಿಸಿದ ತಂದೆ ಇಲ್ಲ. ಸಣ್ಣ ವಯಸ್ಸಿನಲ್ಲಿ ಅವರನ್ನು ಶಿಕ್ಷಿಸಿ ಸರಿಯಾದ ದಾರಿಯಲ್ಲಿ ತರಬೇಕು. ಇದು ಬಹಳ ಅಗತ್ಯ. ಮತ್ತೆ ಅವರು ದೊಡ್ಡದಾದಾಗ ಅವರಿಗೆ ಒಳ್ಳೆಯ ಜ್ಞಾನ ಬುದ್ಧಿವಾದ ಹೇಳಿ ಅವರನ್ನು ಬೆಳೆಸಬೇಕು. ನಾನು ಒಂದು ಮಾತು ನಿಮ್ಮಲ್ಲಿ ಎಲ್ಲರಲ್ಲಿ ನಾನು ಹೇಳಲು ಬಯಸುತ್ತೇನೆ. ನೋಡಿ, ಇವತ್ತು ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದೇವೆ. ಲೌಕಿಕ ಜ್ಞಾನಕ್ಕಾಗಿ ಒಳ್ಳೆಯ ದೊಡ್ಡ ಕಾಲೇಜ್ ಶಾಲೆಗಳನ್ನು ನಾವು ಹುಡುಕ್ತೇವೆ. ಅವರ ಜೀವಿತದಲ್ಲಿ ನೋಡಿ 18 ವರ್ಷ ನಾವು ಲೌಕಿಕ ಜ್ಞಾನವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕಾಗಿ ಅತಿ ಹೆಚ್ಚು ಹಣವನ್ನು ವ್ಯಯ ಮಾಡ್ತೇವೆ ನಾವು. ಆದರೆ ಆತ್ಮಿಕ ಜ್ಞಾನ ಕೊಡಲಿಕ್ಕೆ ನಾವು ಎಷ್ಟು ಪ್ರಯತ್ನ ಪಡ್ತೇವೆ ಅಂತ ನಾವು ನೋಡಿ. ಹಾಗಾದರೆ ನಮ್ಮ ಮಕ್ಕಳು ದೇವರ ಭಯದಲ್ಲಿ ಹೇಗೆ ಬೆಳೀಲಿಕ್ಕೆ ಸಾಧ್ಯ? ಅದಕ್ಕಾಗಿ ನಾನು ಪ್ರತಿಯೊಬ್ಬರಿಗೆ ಹೇಳುವುದು ಮಾತಿಷ್ಟೇ, ದೇವರ ವಾಕ್ಯದಿಂದ ಮಕ್ಕಳನ್ನು ಬೆಳೆಸಿ ಅಂತ ಹೇಳಿ. ಅದು ಬಹಳ ಅಗತ್ಯ. ನಾವು ಧರ್ಮೋಪದೇಶ ಕಾಂಡದಲ್ಲಿ ನೋಡಿ, ಅಲ್ಲಿ ಇಸ್ರೇಲರಿಗೆ ದೇವರು ಮಕ್ಕಳ ವಿಷಯದಲ್ಲಿ ಏನು ಹೇಳಿದರು ನೋಡಿ. ಅಲ್ಲಿ ನಾವು ನೋಡ್ತೇವೆ, ದೇವರ ಮಾತುಗಳನ್ನು ಮಕ್ಕಳಿಗೆ ಹೇಳುತ್ತಾ ಇರಿ ಅಂತ ಹೇಳಿ. ಕೂತುಕೊಳ್ಳುವಾಗ, ನಡೆಯುವಾಗ ನೀವು ದೇವರ ಮಾತುಗಳನ್ನು ಮಕ್ಕಳಿಗೆ ಹೇಳಿ ಅಂತ ಹೇಳಿ. ನಾನು ಪ್ರತಿಯೊಬ್ಬರಿಗೆ ಹೇಳುವುದು, ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ಇದ್ದೇವೆ. ದೇವರ ಮಾತುಗಳು ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯವಾಗಿದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವ ಒಂದು ಪ್ರವೃತ್ತಿ ನಾವು ನಮ್ಮ ಕುಟುಂಬದಲ್ಲಿ ಬೆಳೆಸಬೇಕಾಗಿದೆ. ಮಕ್ಕಳನ್ನು ಸೇರಿಸಿ ಹೋಗಿ ನೀವು ಬೈಬಲ್ ಓದಿ ಅಂತ ಮಕ್ಕಳನ್ನು ಬಿಡುವುದಲ್ಲ. ಮಕ್ಕಳನ್ನು ಕೂತ್ಕೊಳ್ಳಿಸಿ ಬೈಬಲ್ ಓದಿ ಅದನ್ನು ಧ್ಯಾನ ಮಾಡುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಮಕ್ಕಳಿಗೆ ವಾಕ್ಯ ಓದಲಿಕ್ಕೆ ಹೇಳಬೇಕು. ಅದರ ಮೂಲಕ ಮತ್ತೆ ಹೇಳಬೇಕು ಮಕ್ಕಳಿಗೆ, ಇದರಿಂದ ನಿನಗೆ ಏನು ದೇವರು ನಿನ್ನೊಂದಿಗೆ ಮಾತಾಡ್ತಾರೆ. ಈ ಎಲ್ಲ ವಿಷಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಬೆಳೆದುಕೊಂಡಾಗ ಮಕ್ಕಳು ಕೂಡ ವಾಕ್ಯದಲ್ಲಿ ಬಲವನ್ನು ಹೊಂದುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೀರ್ತನೆ 1ರಲ್ಲಿ, ಹಗಲಿರುಳು ಆತನ ವಾಕ್ಯವನ್ನು ಧ್ಯಾನಿಸುವವನು ನದಿಯ ಬದಿಯಲ್ಲಿದ್ದ ಮರದ ಹಾಗೆ ಇರುವನು, ಅದು ಯಾವಾಗಲೂ ಫಲ ಕೊಡುತ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಅದರಿಂದ ದೇವರ ವಾಕ್ಯವನ್ನು ಧ್ಯಾನಿಸುವ ಒಂದು ಅಭ್ಯಾಸ ಮಕ್ಕಳ ಜೀವಿತದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳು ಮಾಡುವುದು ಬಹಳ ಅಗತ್ಯ. ಈ ರೀತಿಯಾಗಿ ನಾವು ದೇವರಿಗೆ ವಿಧೇಯರಾಗಿ ನಡೆದಾಗ ನಾವು ನಮ್ಮ ಕುಟುಂಬ ಜೀವಿತವನ್ನು ಒಂದು ಏದೇನ್ ತೋಟದಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಇನ್ನೊಂದು ವಾಕ್ಯ ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1-4 ತನಕ ನಾವು ದೇವರ ವಾಕ್ಯವನ್ನು ನೋಡೋಣ. ಪೇತ್ರನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1-4.
ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ನೋಡಿ, ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅಂತ, ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕರ ಗಂಡಂದಿರು ರಕ್ಷಣೆಗೆ ಬಂದಿಲ್ಲ. ಅನೇಕರ ಕುಟುಂಬದಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ಹೆಂಡತಿಯರು ಕೂಡ ರಕ್ಷಣೆಗೆ ಬಂದಿಲ್ಲ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು? ದೇವರ ವಾಕ್ಯ ಏನು ಹೇಳ್ತದೆ ನೋಡಿ. ನಾವು ಅವರ ಮೇಲೆ ಬೆರಳು ತೋರಿಸಿ ಅವರನ್ನು ಚುಚ್ಚುವುದಲ್ಲ. ನೀವು ರಕ್ಷಣೆ ಹೊಂದದವರು, ನೀವು ನರಕ ಪಾತ್ರಗಳು, ಈ ಎಲ್ಲ ಮಾತುಗಳಿಂದ ಅವರನ್ನು ಚುಚ್ಚುವುದಲ್ಲ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನಿಮ್ಮ ಅಧೀನರಾಗಿರಿ. ನಿಮ್ಮ ಒಳ್ಳೆಯ ನಡತೆಯಿಂದ ಗಂಡನು ವಾಕ್ಯೋಪದೇಶವಿಲ್ಲದೆ ಕರ್ತನ ಬಳಿಗೆ ಬಂದ. ಅವರ ವಾಕ್ಯ ಹಾಗೆ ಹೇಳ್ತಾ ಇದೆ. ಒಳ್ಳೆಯ ನಡತೆ, ಪ್ರೀತಿಯಿಂದ ಅವರನ್ನು ನಡೆದುಕೊಳ್ಳುವುದು ಬಹಳ ಅಗತ್ಯ. ಅದರ ಮೂಲಕದ ಗಂಡನು ರಕ್ಷಣೆಗೆ ಬರ್ತಾನೆಂದು ದೇವರ ವಾಕ್ಯ ಹೇಳ್ತದೆ. ರಕ್ಷಣೆ ಇಲ್ಲದ ಗಂಡನು ಇದ್ದರೂ ಕೂಡ ನಮ್ಮ ಒಳ್ಳೆಯ ನಡತೆಯಿಂದ ಆತನು ಕ್ರಿಸ್ತನ ಬಳಿಗೆ ಬರ್ತಾನೆ ಎಂದು ದೇವರ ವಾಕ್ಯ ನಮಗೆ ಹೇಳ್ತದೆ. ಇನ್ನೊಂದು ವಾಕ್ಯ ನೋಡಿ, ಅಲ್ಲಿ ಗಂಡಂದಿರ ಜವಾಬ್ದಾರಿ ಏನಂತ ಹೇಳಿ ಅದೇ ಅಧ್ಯಾಯದಲ್ಲಿ 7ನೇ ವಾಕ್ಯ ನಾವು ಓದು. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ನೋಡಿ, ಅದೇ ರೀತಿಯಾಗಿ ಗಂಡಂದಿರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಯಿಂದ ನಡೆಸಿ, ವಿವೇಕದಿಂದ ಅವರನ್ನು ನಡೆಸಿ. ಗುಲಾಮರಾಗಿ ನಡೆಸಿ ಅಂತ ಬರೆಯಲಿಲ್ಲ ಇಲ್ಲಿ, ಪ್ರೀತಿಯಿಂದ ಅವರನ್ನು ನಡೆಸಿ. ಹೀಗೆ ಮಾಡಿದರೆ ಅಂದರೆ ಈ ಎರಡೂ ಕಾರ್ಯಗಳನ್ನು ಹೆಂಡತಿ ಮಾಡುವ, ತನ್ನ ವಿಶ್ವಾಸವಿಲ್ಲದ ಗಂಡನೊಂದಿಗೆ ಇದ್ದ ಹೆಂಡತಿ ಮಾಡುವ ಕಾರ್ಯ ಏನಂತ ಅಲ್ಲಿ ಬರೆದಿದೆ. ಅದೇ ರೀತಿ ವಿಶ್ವಾಸ ಇಲ್ಲದ ಹೆಂಡತಿ ಇದ್ದಾಗ ಗಂಡನು ಏನು ಮಾಡಬೇಕಂತ ಕಾರ್ಯಗಳು ಅಲ್ಲಿ ಬರೆಯಲ್ಪಟ್ಟಿವೆ. ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ಪ್ರತಿಯೊಬ್ಬರು ಇವತ್ತು ನೋಡಬೇಕು, ನಮ್ಮ ಪ್ರಾರ್ಥನೆಗೆ ಏನು ಅಡ್ಡಿಯಾಗಿದೆ, ದೇವರು ಯಾಕೆ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ. ಇದಕ್ಕೆ ವಿರುದ್ಧವಾಗಿ ನಾವು ನಡೆದ್ದೇವಾ? ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದೇವಾ? ನೋಡಿ, ಅಲ್ಲಿ ಆದಾಮ್ ಮತ್ತು ಹವ್ವಳನ್ನು ದೇವರು ಏದೇನ್ ತೋಟದಿಂದ ಹೊರಗೆ ತಳ್ಳಿದ್ದು ಯಾಕೆ? ಅವರು ದೇವರಿಗೆ ಅವಿಧೇಯರಾದ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ? ನಾವು ಅವಿಧೇಯರಾಗಿದ್ದರೆ ದೇವರ ಮಾತಿಗೆ ವಿಧೇಯರಾಗುವುದಿಲ್ಲವಾದರೆ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲವೆಂದು ದೇವರ ವಾಕ್ಯ ಹೇಳ್ತದೆ. ಸ್ಪಷ್ಟವಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ, ದೇವರ ಭಯದಲ್ಲಿ, ದೇವರ ವಾಕ್ಯದ ಧ್ಯಾನದಲ್ಲಿ ನಮ್ಮ ಕುಟುಂಬಗಳನ್ನು ಕಟ್ಟೋಣ. ಆವಾಗ ಆ ಕುಟುಂಬದಲ್ಲಿ ದೇವರು ವಾಸ ಮಾಡ್ತಾರೆ ಹಾಗೂ ಆ ಕುಟುಂಬಗಳು ಏದೇನ್ ತೋಟದ ಹಾಗೆ ಫಲ ಕೊಡುವ ಕುಟುಂಬವಾಗ್ತದೆ. ಅಷ್ಟು ಮಾತ್ರವಲ್ಲ, ಅದು ಬಹಳ ಒಳ್ಳೆಯದಾಗಿರ್ತದೆ. ಒಳ್ಳೆಯದಲ್ಲ, ಬಹಳ ಒಳ್ಳೆಯದಾಗಿರ್ತದೆ. ಇದು ನಾನು ಈ ದಿವಸ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ಕೊಡುವ ಸಂದೇಶವಾಗಿದೆ. ದೇವರು ನಮ್ಮ ಪ್ರತಿಯೊಂದು ಕುಟುಂಬಗಳನ್ನು ಏದೇನ್ ತೋಟದ ಹಾಗೆ ಮಾಡಲಿ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದು ದೇವರು ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿ ನಾವು ಆಶೀರ್ವಾದ ಹೊಂದುವವರಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.